ಸ್ಟೋರಿ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಕೇಳಿದ ತಕ್ಷಣ ಅವರು ನಿನ್ನ ತಾಯಿಗೋಸ್ಕರ ಬಂದು ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸು, ಪ್ರತಿಯೊಬ್ಬರು ನನ್ನ ಆರ್ಟಿಸ್ಟ್ ಆಗ್ಬೇಕಂತ, ಹೀರೋ ಆಗ್ಬೇಕಂತ ಅಂದ್ಬಿಟ್ಟು 19 ವರ್ಷದಿಂದ ನಾನು ಜರ್ನಲಿಸಮ್ ಮುಗಿಸಿ ನಾನು ಬೆಂಗಳೂರು ಬಂದಿರ್ತೀನಿ. ಒಂದು ಖಾಸಗಿ ವಾಹಿನಿಗೆ ನಾನು ನ್ಯೂಸ್ ರಿಪೋರ್ಟರ್ ಆಗಿ ಹೋದಾಗ ನಲ್ಲಿ ರಿಜೆಕ್ಟ್ ಆಗುತ್ತೆ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನಿನಗೆ ಬರಲ್ಲ ಅಂತ ಅಂದ್ಬಿಟ್ಟು. ಅಲ್ಲಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲೇ ಇರಬೇಕು, ಏನೋ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಬಿಡಬಾರ್ದು ಇದನ್ನ ಅಂತಂದ್ಬಿಟ್ಟು ನಾನು ಡೈರೆಕ್ಷನ್ ಟೀಮಲ್ಲಿ ಕೆಲಸಕ್ಕೆ ಸೇರ್ಕೊಂಡು ಕಿರುತೆರೆಗೆ ಹೋಗ್ತೀನಿ. ನಾನು ಎಲ್ಲೋ ಅವಕಾಶ ಸಿಗ್ತಿರುತ್ತೆ, ಅಲ್ಲಿಂದ ಸುಮಾರು ಶೋಗಳೆಲ್ಲ ಮಾಡ್ತೀನಿ. ಬಟ್ ನನ್ನಲ್ಲಿರ್ತಕ್ಕಂಥದ್ದೊಂದು ಹಠಾಚಾರ ಹೋಗಿರಲ್ಲ. ನಾನು ಹೀರೋ ಆಗಬೇಕು ಅನ್ನೋದೊಂದು ಮೊದಲಿಂದನೂ ಪ್ಯಾರಲರಾಗಿ ನಾನು ಟ್ರೈ ಮಾಡ್ತಿರ್ತೀನಿ. ಆ ಟೈಮಲ್ಲಿ ಕರೆದು ಅವಕಾಶ ಕೊಡ್ತಾರೆ ಚಂದ್ರಮೌಳಿ ಅವರು. ಇವತ್ತು ನಾನು ಇಲ್ಲಿ ಹೀರೋ ಆಗಿ ನಿಂತಿದ್ದೀನಿ ಅಂತಂದ್ರೆ ಅದು ನಾನಲ್ಲ, ಅದಕ್ಕೆ ಮೂಲ ಕಾರಣ ಚಂದ್ರಮೌಳಿ ಅವರು. ಪ್ರತಿಯೊಂದು ಸೀನಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನು ಅವ್ರು ತಿದ್ದಿದ್ದಾರೆ. ನನ್ನ ಕೈಲಿ ಹೀಗೆ ಬೇಕು ಆಕ್ಟಿಂಗು, ಈ ಸೀನ್ನ ಹೀಗೆ ಮಾಡಬೇಕು, ಪ್ರತಿಯೊಂದು ವಿಷಯದಲ್ಲೂ ನನಗೆ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ಅವ್ರು ನಿಂತಿದ್ದಾರೆ. ನನ್ನ